ಎಲ್ರಿಗೂ ನಮಸ್ಕಾರ. ನೋಡಿ, ಹಳ್ಳಿಗಳ ಕಡೆನೇ ಈಗ ಗೀಝರು ಸೋಲಾರು ಎಲ್ಲ ಬಳಸ್ತಿದ್ದಾರೆ. ಆದರೆ ಜಾಣೆಯವ್ರ ಕೃಷ್ಣ ಮಾಮ ನೋಡ್ರಿ, ಬೆಂಗಳೂರಲ್ಲಿ ಇದ್ಕೊಂಡು ಹೊರಗಡೆ ಒಲೆಯಲ್ಲಿ ನೀರು ಕಾಯಿಸ್ತಿದ್ದಾನೆ. ಇವ್ರ ಮನೆಯಲ್ಲಿ ಗೀಝರ್ ಇದೆ, ಇಷ್ಟು ದಿನ ಅದನ್ನೇ ಬಳಸ್ತಿದ್ರು. ಆದರೆ ಮಗುಗೆ ಒಲೆ ನೀರಲ್ಲಿ ಸ್ನಾನ ಮಾಡಿಸಿದ್ರೆ ಒಳ್ಳೆಯದು ಅಂತ, ಮತ್ತು ಇಲ್ಲಿ ಜಾಗ ಅನುಕೂಲ ಎಲ್ಲ ಇರೋದ್ರಿಂದ ಸೌದೆ ತಂದು ಒಲೆ ಇಟ್ಟು ನೀರು ಕಾಯಿಸ್ತಿರೋದು. ನಮ್ಮ ಕಡೆ ಮಗು ಹುಟ್ಟಿ 9 ದಿನ ಅಥವಾ 11ನೇ ದಿನಕ್ಕೆ ಒಂದು ಶಾಸ್ತ್ರ ಮಾಡ್ತೀವಿ. ಇದನ್ನು ನಾವು ತಲೆಗೆ ನೀರು ಹಾಕೋದು ಅಂತೀವಿ. ಈ ಶಾಸ್ತ್ರಕ್ಕೆ ನೀಲಗಿರಿ ಸೊಪ್ಪು, ನಿಂಬೆ ಸೊಪ್ಪು, ಈ ರೀತಿ 5 ಸೊಪ್ಪನ್ನು ತಂದು ಬೇಯಿಸ್ಕೋಬೇಕು. ಬಾಣಂತಿಗೆ ಸ್ನಾನ ಮಾಡಿಸುವಾಗ ಬಿಸಿನೀರು ಜೊತೆ ಈ ಸೊಪ್ಪು ಬೇಯಿಸಿರ್ತೀವಲ್ಲ, ಅದನ್ನು ಬೆರೆಸಿ 5 ಜನ ಮುತ್ತೈದೆಯರು ತಲೆಗೆ ನೀರು ಹಾಕೋ ಶಾಸ್ತ್ರ ಮಾಡ್ತಾರೆ. ಮೊದಲು ಮಗುಗೆ ಸ್ನಾನ ಮಾಡಿಸಿದ್ರು. ಇವತ್ತು ಮನೆಗೆ ಸ್ವಲ್ಪ ಜನ ಬಂದಿರೋದ್ರಿಂದ ಪಾಪು ಅಳ್ತಿತ್ತು, ಮಗುಗೆ ಕ್ರೀಮು ಪೌಡ್ರು ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ. ಈ ರೀತಿ ಒಲೆಯಲ್ಲಿ ನೀರು ಕಾಯಿಸೋದ್ರಿಂದ ಬಾಣಂತಿ ಕೂದಲು ಆರಿಸೋಕೆ ಅಂತ ಸಾಂಬ್ರಾಣಿ ಹೊಗೆ ಹಾಕ್ತಾರಲ್ಲ, ಅದಕ್ಕೆ ಕೆಂಡ ಬೇಕು. ಆ ಕೆಂಡ ಸಹ ಸಿಗುತ್ತೆ. ಪ್ರತಿದಿನ ಇವರು ಮಗುಗೆ ಸ್ನಾನ ಮಾಡಿಸೋಕ್ಕೆ ಈ ರೀತಿ ಒಲೆನಲ್ಲೇ ನೀರು ಕಾಯಿಸೋದಂತೆ. ನಮ್ಮ ಕಡೆ ಮಗು ಹುಟ್ಟಿ ನೀರಾಕೋ ಶಾಸ್ತ್ರ ಮಾಡ್ತಾರಲ್ಲ, ಅಲ್ಲಿವರೆಗೂ ಸೂತ್ಕ ಇರುತ್ತೆ. ಅಲ್ಲಿವರೆಗೂ ಯಾವ ದೇವಸ್ಥಾನಕ್ಕೂ ಹೋಗೋ ಆಗಿಲ್ಲ, ಮತ್ತು ಮನೇಲೂ ಪೂಜೆ ಮಾಡೋ ಆಗಿಲ್ಲ. ಇವತ್ತು ನೀರಾಕೋ ಶಾಸ್ತ್ರ ಆಯ್ತಲ್ಲ, ಸಂಜೆ ಮನೇಲಿ ಪೂಜೆ ಮಾಡಿ ದೀಪ ಹಚ್ಚಿದ್ರು. ಈ ಶಾಸ್ತ್ರ ಮಾಡೋಕ್ಕೆ ಊರಿಂದ ಯಾರೆಲ್ಲ ಬಂದಿದ್ರು ಅಂತ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.